ಯೂಶಲಿ ನಾವು ಡಸ್ಕಿ ಸ್ಕಿನ್ಗೆ ಮೇಕ್ ಓವರ್ ಮಾಡಬೇಕಾದ್ರೆ ಕ್ಲೈಂಟು ತುಂಬ ಕಾನ್ಷಿಯಸ್ ಆಗಿರ್ತಾರೆ, ನನಗೆ ಮೇಕಪ್ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತ. ಸೊ ಈ ಕ್ಲೈಂಟು ಹೇಳಿದ್ದು ನನಗೆ ಚೆನ್ನಾಗಿ ಕಾಣಿಸೋ ಥರ ಮಾಡಿ ಅಂತ ಹೇಳಿದರು. ಬ್ರೈಟ್ನೆಸ್ ಬೇಕಾ ಅಂತ ಕೇಳಿದಾಗ ಚೆನ್ನಾಗಿ ಕಾಣಿಸಿದ್ರೆ ಬ್ರೈಟ್ನೆಸ್ ಕೊಡಿ, ಇಲ್ಲ ಅಂದರೆ ಬೇಡ ಅಂತ ಹೇಳಿದರು. ಸೊ ಈವನ್ ಹೊಸದಾಗಿ ಮೇಕಪ್ ಆರ್ಟಿಸ್ಟ್ ಏನಾದರೂ ಡಸ್ಕಿ ಸ್ಕಿನ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೂ ಸ್ವಲ್ಪ ಕಾನ್ಷಿಯಸ್ ಆಗ್ತಾರೆ. ಕ್ಲೈಂಟು ಮೇಕಪ್ ಆರ್ಟಿಸ್ಟ್ ಎರಡೂ ಕಾನ್ಷಿಯಸ್ ಆಗೋ ಅಂತಹ ಚಾನ್ಸಸ್ಸು ಡಸ್ಕಿ ಸ್ಕಿನ್ನಲ್ಲಿ ತುಂಬ ಜನರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಡಸ್ಕಿ ಸ್ಕಿನ್ಗೆ ನೀವು ಸಾಫ್ಟ್ ಲುಕ್ ಕೊಟ್ಟಾಗ ನಿಮಗೆ ಈ ಇಶ್ಯೂಸ್ ಯಾವುದೂ ಬರಲ್ಲ. ಪ್ರಾಪರ್ ಕಲರ್ ಕರೆಕ್ಷನ್ ಮಾಡ್ಕೊಳ್ಳಿ, ಅದು ಗ್ರೇ ಕನ್ವರ್ಟ್ ಖಂಡಿತ ಆಗಲ್ಲ. ಹೆವಿ ಮೇಕಪ್, ಹೆವಿ ಲೇಯರಿಂಗ್ ಕೊಟ್ಟಷ್ಟು ಅವರ ಒಂದು ನ್ಯಾಚುರಲ್ ಸ್ಕಿನ್ ಮತ್ತು ಒಂದು ಕಳೆ ಇರುತ್ತಲ್ಲ ಅದು ಕಮ್ಮಿ ಆಗಿಬಿಡುತ್ತೆ. ಆದಷ್ಟು ನ್ಯಾಚುರಲ್ಲಾಗಿ ಮೇಕಪ್ ಮಾಡಿ. ಸೊ ಅದು ನಿಮಗೆ ತುಂಬ ಆ್ಯಡ್ ಆನ್ ಲುಕ್ ಕೊಡುತ್ತೆ. ಇನ್ಸ್ಟೆಡ್ ಆಫ್ ಲೇಯರಿಂಗ್ ಲಾಟ್ ಆಫ್ ಬ್ರೈಟ್ನೆಸ್ ಕಡೆ ಕಾನ್ಸಂಟ್ರೇಷನ್ ಮಾಡಲೇಬೇಡಿ. ಡಸ್ಕಿ ಸ್ಕಿನ್ ಇಸ್ ಅ ಸೂಪರ್ ಸ್ಕಿನ್. ಅದನ್ನು ನೀವು ಎಷ್ಟು ನ್ಯಾಚುರಲ್ ಆಗಿ ಇಟ್ಟು ಫೀಚರ್ಸ್ನ ಎನ್ಹ್ಯಾನ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಇವ್ರ ಕಲರಲ್ಲೇ ಇವ್ರಿಗೆ ಫೀಚರ್ಸ್ನ ಎನ್ಹ್ಯಾನ್ಸ್ ಮಾಡಿ ಲುಕ್ ಕೊಟ್ಟಿದ್ದೀನಿ. ಫೈನಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.